ವಿದ್ಯಾರ್ಥಿಗಳು ಗುರು ಹಿರಿಯರಿಗೆ ಗೌರವ ನೀಡಿದರೆ ಅದುವೇ ನೀವು ಕೊಡುವ ಕಾಣಿಕೆ. ವೈಎಚ್ ಚಂದ್ರಶೇಖರ್. ಹರಪನಹಳ್ಳಿ ತಾಲೂಕಿನ ಗುಂಡಗತ್ತಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗುಂಡಗತ್ತಿ ನೌಕರರ ಬಳಗ ಹಾಗೂ ನಿವೃತ್ತ ನೌಕರರ ಸಂಘದ ವತಿಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಆಶ್ರಯ ಕ್ಯಾಂಪ್ ಗುಂಡಗತ್ತಿಯ 256 ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಣೆ ಮಾಡಲಾಯಿತು. ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ವೈಎಚ್ ಚಂದ್ರಶೇಖರ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ನಾನು ಇದೇ ಶಾಲೆಯಲ್ಲಿ ಓದಿ ತಾಲೂಕಿನ ಉನ್ನತ ಹುದ್ದೆಯಲ್ಲಿದ್ದೇನೆ. ನೀವು ನನ್ನ ರೀತಿ ಚೆನ್ನಾಗಿ ಓದಿ ಗುರು ಹಿರಿಯರಿಗೆ ಗೌರವ ನೀಡಿದರೆ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಬಹುದು. 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕಾಪಿ ರೈಟಿಂಗ್ ಬರೆದಿದ್ದರಿಂದ ನಾವು ಬರೆಯುವ ಅಕ್ಷರಗಳು ಈಗಲೂ ದುಂಡಾಗಿ ಕಾಣುತ್ತವೆ. ನೀವು ಮೊಬೈಲನ್ನು ತಲೆ ತಗ್ಗಿಸಿ ನೋಡಿದ್ದೆ ಆದರೆ ನಾನು ನಿಮ್ಮನ್ನು ತಲೆ ತಗ್ಗಿಸುವಂತೆ ಮಾಡುತ್ತೇನೆ ಎಂದು ಮೊಬೈಲ್ ನಿಮಗೆ ಹೇಳುತ್ತದೆ. ಪುಸ್ತಕವನ್ನು ನೀವು ತಲೆ ತಗ್ಗಿಸಿ ಓದಿದರೆ ನಾನು ಸಮಾಜದಲ್ಲಿ ತಲೆ ಎತ್ತುವಂತೆ ಮಾಡುತ್ತೇನೆ ಎಂದು ಪುಸ್ತಕ ನಿಮಗೆ ಹೇಳುತ್ತದೆ ಎಂದು ಹೇಳಿದರು. ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕ ಸೋಮಶೇಖರ್ ಮಾತನಾಡಿ, ಗುಂಡಗತ್ತಿ ನೌಕರರ ಬಳಗದ ವತಿಯಿಂದ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಮಾಡುತ್ತಿದ್ದಾರೆ. ಇದನ್ನು ನಿರಂತರವಾಗಿ ಮಾಡಿಕೊಂಡು ಹೋಗಿ ಸಾಧಿಸಬೇಕೆಂಬ ಛಲವಿದ್ದರೆ ಪಂಚಸೂತ್ರಗಳಾದ ಶಿಸ್ತು, ಸಂಯಮ, ಆರೋಗ್ಯ, ಓದು, ಬರಹವನ್ನು ರೂಢಿಸಿಕೊಂಡು ಹೋದರೆ ಏನನ್ನಾದರೂ ಸಾಧಿಸಬಹುದು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಸಿಂಗ್ರಿಹಳ್ಳಿ ಪ್ರೌಢಶಾಲಾ ಶಿಕ್ಷಕರಾದ ಕೆ ಚಂದ್ರಪ್ಪ ಮಾತನಾಡಿ, ಪ್ರಾರಂಭದ ದಿನಗಳಲ್ಲಿ ವಿದ್ಯಾಭ್ಯಾಸ ಮಾಡಲು ಮೂಲಭೂತ ಸೌಕರ್ಯಗಳ ಕೊರತೆ ಇತ್ತು. ನಂತರ ಊರಿನ ಮುಖಂಡರ ಸಹಕಾರದೊಂದಿಗೆ ಶಾಲೆ ಪ್ರಾರಂಭವಾಯಿತು. ಕುಡಿಯುವ ನೀರು, ವಿದ್ಯುತ್, ಸಾರಿಗೆ ವ್ಯವಸ್ಥೆ ಪ್ರಾರಂಭವಾದವು. ಗ್ರಾಮಗಳು ಅಭಿವೃದ್ಧಿಯಾದರೆ ಮಾತ್ರ ದೇಶ ಅಭಿವೃದ್ಧಿಯಾಗುತ್ತದೆ ಎಂದು ಹೇಳಿದರು. ಕೆ ಗಂಗಾಧರ್, ನಿರ್ವಾಹಕರು, ಸಾರಿಗೆ ಇಲಾಖೆ ಇವರು ಪ್ರಾಸ್ತಾವಿಕ ಮಾತನಾಡಿ, 2023ರಿಂದ ಒಬ್ಬರಿಂದ ಪ್ರಾರಂಭವಾದ ನೌಕರರ ಬಳಗ ಹಂತ ಹಂತವಾಗಿ ಬೆಳೆದು ಊರಿನ ಆಂಜನೇಯ ದೇವಸ್ಥಾನ ಅಭಿವೃದ್ಧಿ, ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಣೆ ಮಾಡಿಕೊಂಡು ಬಂದಿದೆ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಂಡು ಹೋಗುತ್ತೇವೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ PSI ಮೀನಾಕ್ಷಿ ಅವರು ಶಾಲಾ ಮಕ್ಕಳಿಗೆ ಕಾನೂನು ಅರಿವು ಮೂಡಿಸಿದರು. ಈ ಸಂದರ್ಭದಲ್ಲಿ ಇದೇ ಶಾಲೆಯ ವಿದ್ಯಾರ್ಥಿನಿಯಾದ ಕುಮಾರಿ ಸಿಂಚನ ಗರಗಾಳ್ ಪ್ರಕಾಶ್ ರವರ ಭರತನಾಟ್ಯ ಮಾಡಿದರು. ಹಾಗೂ ಈ ಸಂದರ್ಭದಲ್ಲಿ ಎಂ ಕೊಟ್ರಪ್ಪ ಮುಖ್ಯ ಶಿಕ್ಷಕರು ಗುಂಡಗತ್ತಿ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಪಿ ಅಂಜನಪ್ಪ, ನಿವೃತ್ತ ಶಿರಸ್ತೆದಾರರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದುರ್ಗಮ್ಮ, ಓಬಪ್ಪ, ನಿವೃತ್ತ ರೇಷ್ಮೆ ಇಲಾಖೆ ನೌಕರ ಬಂಗೇರ್ ಬಸವರಾಜಪ್ಪ, ನಿವೃತ್ತ CDPO ವಿರೂಪಾಕ್ಷಪ್ಪ, PDO ಎಚ್ ಶಾಂತಪ್ಪ, ಶಿಕ್ಷಕರಾದ ಪ್ರಭುದೇವ್, ಮಮತಾ, ವಾಣಿ, CRP ರೇಷ್ಮಾ, ನೌಕರರ ಬಳಗದವರು ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ, ಇದು ನಿಮ್ಮ GBH 63 ಅಪ್ಡೇಟ್ ಚಾನಲ್. ದಯವಿಟ್ಟು ಈ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮತ್ತು ಲೈಕ್, ಕಮೆಂಟ್ ಮಾಡೋದ್ರ ಮೂಲಕ ಪ್ರೋತ್ಸಾಹ ನೀಡಬೇಕಾಗಿ ವಿನಂತಿ. ಧನ್ಯವಾದಗಳು. ಇವತ್ತಿನಿಂದ ಮೊಬೈಲ್ ಬಿಟ್ಟು ಪುಸ್ತಕಗಳನ್ನ ಓದಬೇಕು. ವೆರಿ ಗುಡ್. ಮೊಬೈಲ್ ಬಿಟ್ಟು ಪುಸ್ತಕಗಳನ್ನ ಓದಬೇಕು. ಮೊಬೈಲ್ ನಿಂದ ದೂರ ಇರ್ರಿ. ಎಲ್ಲಾ ಹೈಸ್ಕೂಲ್ ಮಕ್ಕಳಿದ್ದೀರಿ, ಉತ್ತಮ ಸ್ನೇಹಿತರನ್ನ ಹೊಂದಿರಬೇಕು. ಎಲ್ಲರೂ ಉತ್ತಮ ಗೆಳೆಯ ಗೆಳತಿಯರನ್ನ ಹೊಂದಿರಬೇಕು. ಒಬ್ಬ ಸ್ನೇಹಿತ ಒಂದು ಪುಸ್ತಕಕ್ಕೆ ಸಮ. ಕೇಳಿ, ಒಬ್ಬ ಸ್ನೇಹಿತ ಒಂದು ಪುಸ್ತಕಕ್ಕೆ ಸಮ, ಒಬ್ಬ ಒಳ್ಳೆಯ ಸ್ನೇಹಿತ ಒಂದು ಗ್ರಂಥಾಲಯಕ್ಕೆ ಸಮ ಅಂತೆ. ಗುಡ್ ಫ್ರೆಂಡ್ಸ್ ಅನ್ನ ಇಟ್ಕೊಂಡಿರ್ಬೇಕು. ಯಾಕೆ ಗುಡ್ ಫ್ರೆಂಡ್ಸ್ ಬೇಕು ಅಂದ್ರೆ ಹೇಳಿದ್ರಾಗ್ಲೇ PSI ಮೇಡಮ್
4 ಜನರೊಂದಿಗೆ ಹೆಣ್ಮಕ್ಳು ಹೋಗ್ಬೇಕು ಅಂತ. ಅದರ ಅರ್ಥ ಮಾಡ್ಕೊಬೇಕು ನೀವೆಲ್ಲ. ಗುಡ್ ಫ್ರೆಂಡ್ಸ್ ಅನ್ನ ಈಗಿನ ಜಗತ್ತಿನಲ್ಲಿ ಸ್ನೇಹಿತರ ಅನಿವಾರ್ಯತೆ ಇದೆ. ಗುಡ್ ಫ್ರೆಂಡ್ಸ್ ಅನ್ನ ಹೊಂದಿರ್ಬೇಕು ಎಲ್ಲರೂ ಅಂತ ಹೇಳ್ತಾ, ಗುರು ಹಿರಿಯರಿಗೆ ಗೌರವ ಕೊಡೋದು ಕಲ್ತ್ರೆ ಇಲ್ಲೆಲ್ಲ ದೊಡ್ಡರಿದ್ದಾರೆ, ಅವರೊಂದಿಗೆ ನೀವು ಕೂಡ ಕುಳಿತುಕೊಬಹುದು ಬಂದು. ಇಲ್ಲಿ ನಾನು ಹಿಂಗೆ ಹೇಳ್ತೀನಿ ಅಂತಂದಲ್ಲ, ಅತಿಶಯೋಕ್ತಿ ಅಲ್ಲ. SSLCಯಲ್ಲಿ ನಾನು ಓದಿರ್ತಕ್ಕಂತಹ ಶಿಕ್ಷಣ 30 ವರ್ಷಗಳಾದರೂ ಅಚ್ಚಳಿಯದೆ ಉಳಿದಿದೆ. SSLCಯಲ್ಲಿ ನಾನೇನು ಕಲ್ತಿದ್ದೇನೆ 10ನೇ ತರಗತಿಯಲ್ಲಿ, 10ನೇ ತರಗತಿಯನ್ನ ಹೊರತುಪಡಿಸಿ 10ನೇ ತರಗತಿಯಲ್ಲಿ ನಾನು ಪ್ರಥಮ ಶ್ರೇಣಿಯಲ್ಲಿ ಪಾಸಾದ ನಂತರ ನನ್ನ ಪ್ರಮಾಣ ಪತ್ರ, ನನ್ನ ಅಂಕಪಟ್ಟಿಯಲ್ಲಿ ಫಸ್ಟ್ ಕ್ಲಾಸ್ ಅಂತಕ್ಕಂಥ ಹೊರಡಿಲ್ಲ, ಓನ್ಲಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿರ್ತಕ್ಕಂಥ. ಇಲ್ಲಿರ್ತಕ್ಕಂಥ ಬುನಾದಿ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಇರ್ತಕ್ಕಂಥ ಬುನಾದಿ ನನಗೆ ಕಾರಣ. ಗುರು ಹಿರಿಯರಿಗೆ ಗೌರವ ಕೊಡೋದನ್ನು ನೀವು ಕಲಿತ್ರೆ ನಿಮ್ಮ ಶ್ರೇಯಸ್ಸು ಜಾಸ್ತಿ ಆಗುತ್ತಾ ಹೋಗುತ್ತದೆ. ಕೊನೆಯ ಪರೀಕ್ಷೆಯ ತನಕ ನಾನು ಕಾಪಿ ರೈಟಿಂಗ್ ಅನ್ನ ಬರೆದಿದ್ದೀನಿ. 10ನೇ ತರಗತಿಯ ಕೊನೆಯ ಪರೀಕ್ಷೆನ ದಿನ ತನಕ ಕಾಪಿ ರೈಟಿಂಗ್ ಅನ್ನ ಬರೆದಿದ್ದೀನಿ. ಇಲ್ಲಿ ಸಾಕ್ಷಿ ನಮ್ಮ ಚಂದ್ರಪ್ಪ ಸರ್. ಅದಕ್ಕೆ ನನ್ನ ಬರವಣಿಗೆ ಮುದ್ದಾಗಿರ್ತಕ್ಕಂಥದಕ್ಕೆ ಅದು ಕೂಡ ಕಾರಣ. ಏನ್ ಬರಿತಾ ಇದ್ವಿ? ಪ್ರಶ್ನೆ ಉತ್ತರನೇ ಅದಕ್ಕೆ ಬರಿತಾ ಇದ್ವಿ. ಕಾಪಿ ರೈಟಿಂಗ್ ನಲ್ಲಿ ಪ್ರಶ್ನೆ ಉತ್ತರ ಅದರಲ್ಲಿ ಬರಿತಾ ಇದ್ವಿ. ಪ್ರಶ್ನೆಗೆ ಸಂಬಂಧಿಸಿರ್ತಕ್ಕಂಥ ಉತ್ತರವನ್ನು ಅದಕ್ಕೆ ಬರಿತಾ ಇದ್ವಿ. ನೀವುಗಳೆಲ್ಲ ಕಡ್ಡಾಯವಾಗಿ ಕಾಪಿ 4 ಲೈನ್ ಕಾಪಿ ಮತ್ತು 2 ಲೈನ್ ಕಾಪಿ ಅಂತ ಇರುತ್ತಲ್ಲ, ಗೊತ್ತಿದೆಯಲ್ಲ? ಕನ್ನಡ 2 ಲೈನಲ್ಲಿ, ಇಂಗ್ಲಿಷನ 4 ಲೈನಲ್ಲಿ ಇರ್ತಕ್ಕಂತಹ ಕಾಪಿ ರೈಟಿಂಗ್ ಪುಸ್ತಕದಲ್ಲಿ ನಿಮ್ಮ ಮುದ್ದಾದ ಅಕ್ಷರಗಳು ಆಗುವಂತೆ ನಿಮ್ಮ ಬರವಣಿಗೆಯನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಎಲ್ಲ ನೋಟ್ ಪುಸ್ತಕಗಳನ್ನ ಕೊಡ್ತಾ ಇದ್ದಾರೆ. ನೌಕರ ಬಳಗಕ್ಕೆ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಗೌರವಗಳನ್ನ, ನನ್ನ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಯಾಕಂದ್ರೆ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಿಂದೆ 30 ವರ್ಷಗಳ ಹಿಂದೆ ಲೇಖಕ್ ವಿದ್ಯಾ ಅಂತಕ್ಕಂಥ ನೋಟ್ ಪುಸ್ತಕಗಳಿದ್ವು. ಅವು ಬಹಳಷ್ಟು 25 ಪೈಸೆ 50 ಪೈಸೆಗೆ ಬಂದಿರತಕ್ಕಂಥ ಪುಸ್ತಕದಲ್ಲಿ ಬರೆದಿದ್ವಿ. ನಮಗೆಲ್ಲ ನಮ್ಮ ತಂದೆಯವರು ಕೂಡ ಸಹೋದರ ಬರಿತಾ ಇದ್ವಿ. ಈಗ ಬದಲಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ನಿಮಗೆಲ್ಲರಿಗೂ ಕೂಡ ನೆನಪಿರ್ಲಿ, ಈ ಒಂದು ಸಭೆಯನ್ನ ಮಾಡಿ ನಮಗೆ ನೋಟ್ ಪುಸ್ತಕಗಳನ್ನ ಕೊಟ್ಟರು, ಇವುಗಳನ್ನ ಕಾಪಾಡಿಕೊಳ್ಬೇಕು, ಇವುಗಳನ್ನ ನಾವು ಬರಿತಾ ನಾವು ತುಂಬಿಸ್ಬೇಕು ಅನ್ನೋ ಕಾರಣದಿಂದ ಇವುಗಳನ್ನ ಕೊಟ್ಟಿದ್ದಾರೆ. ಇದರ ಸದುಪಯೋಗವನ್ನ ಪಡ್ಕೊಬೇಕು. ಮುಂದಿನ ವರ್ಷ ಮತ್ತೆ ಕೊಡ್ತೀವಿ. ಈ ವರ್ಷ ಏನದವಲ್ಲ ಇವೆಲ್ಲ ವಾಪಸ್ ಕೊಡ್ಬೇಕು, ತುಂಬಿಸಿ ನೀವು. ಇವುಗಳನ್ನೆಲ್ಲ ಬರೆದು ಮುಂದಿನ ವರ್ಷ ನಮಗೆ ವಾಪಸ್ ಕೊಡಬೇಕು. ಅರ್ಥ ಆಯ್ತು? ಮತ್ತೆ ಮುಂದಿನ ವರ್ಷ ಕೊಡ್ತಾರೆ. ಎಲ್ಲ SSLC ಓದ್ತಕ್ಕಂತಹ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಹೇಳೋದಿಷ್ಟೇ, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿ, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿ. ಚೆನ್ನಾಗಿ ಓದಿ. ಎಲ್ಲರೂ ಕೂಡ ಚೆನ್ನಾಗಿ ಓದ್ತಕ್ಕಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಳಿ. SSLC ಯಾರು 8, 9 ಅದ್ರಿ? 1998ನೇ ಇಸವಿಯಲ್ಲಿ ನನ್ನ ಹೆಸರಿದೆ. ದೇವರು ಸೃಷ್ಟಿ ಮಾಡಿದ್ದಾರೆ, ಆದ್ರೆ ನಮ್ಮ ತಂದೆ ತಾಯಿ ನಮಗೆ ಜೀವ ಕೊಟ್ಟಿದ್ದಾರೆ. ಅವರ ಹೆಸರನ್ನ ಉಳಿಸ್ತಕ್ಕಂಥ ಕೆಲಸವನ್ನ ನೀವೆಲ್ಲ ಮಾಡಬೇಕು. ಬರೀ ಶಿಕ್ಷಣದಿಂದ ನೌಕರಿ ಪಡಿತಕ್ಕಂಥದ್ದೇ ಹೇಳ್ತಾ ಇಲ್ಲ ನಾನು. ಸಮಾಜದಲ್ಲಿ ಒಬ್ಬ ಗೌರವಯುತವಾಗಿರ್ತಕ್ಕಂಥ ವ್ಯಕ್ತಿಗಳಾಗಿ ಬಾಳಿ, ಸಮಾಜ ನಿನ್ನನ್ನ ಗೌರವದಿಂದ ಕಾಣಬೇಕು. ಯಶೋದಮ್ಮ ಮಂಜಪ್ಪನವರ ಮೊಮ್ಮಗಳು ಅಂತ ಆ ತರ ನಿಮ್ಮನ್ನೆಲ್ಲ ಗುರುತಿಸ್ಬೇಕು. ಡ್ಯಾನ್ಸ್ ಮಾಡಿದ್ರಲ್ಲ, ಭರತನಾಟ್ಯ ಮಾಡಿದ್ರಲ್ಲ, ಆ ತರ ನಿಮ್ಮನ್ನೆಲ್ಲ ಗುರುಸ್ತಕ್ಕಂತಹ ಮಕ್ಕಳಾಗ್ಬೇಕು ನೀವೆಲ್ಲ. ಕೆಲವೊಂದು ಸಮಾನ ಮನಸ್ಕರ ಮಾತ್ರ ಇದರಲ್ಲಿ ಭಾಗಿಯಾದಾಗ ಇಂತಹ ಉತ್ತಮವಾದಂತಹ ಕಾರ್ಯಕ್ರಮ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇದನ್ನ ನನ್ನ ಒಂದು ಕೋರಿಕೆ, ನಿರಂತರವಾಗಿ ಮಾಡ್ಕೊಂಡು ಹೋಗಿ ಸರ್. ಯಾಕಂದ್ರೆ ಕಡುಬಡ ಮಕ್ಕಳು ಇರ್ತಾರೆ, ಅವ್ರಿಗೆ ಪುಸ್ತಕ ಖರೀದಿ ಮಾಡೋಕೆ, ನೋಟ್ಬುಕ್ ಖರೀದಿ ಮಾಡೋಕೆ ಕಷ್ಟ ಇರುತ್ತೆ. ಇಂತಹ ಸಂದರ್ಭದಲ್ಲಿ ನಿಮ್ಮ ಒಂದು ಸಹಾಯ ಬಹಳಷ್ಟು ಅವಶ್ಯಕತೆವಾಗಿರುತ್ತದೆ. ಇದನ್ನು ಮುಂದುವರ್ಸ್ಕೊಂಡು ಹೋಗಿತ್ತು ಅಂತ ನನ್ನ ಕಡೆಯಿಂದ ಒಂದು ಕೋರಿಕೆ. ಹಾಗೆ ಇನ್ನೊಂದು ವಿಶೇಷವಾಗಿ ಮಾಡಬೇಕು, ಮಾಡಿ ತುಂಬ ಉಪಯೋಗ ಅಂತ ನಾನು ಹೇಳ್ತೀನಿ. ಏನಪ್ಪ ಅಂದರೆ, ಗುಂಡ್ಗತ್ತಿ ಶಾಲೆ ಸೇರಿದಂತೆ ಸುತ್ತಮುತ್ತಲಿನ ಹೈಸ್ಕೂಲ್ನ ವಿದ್ಯಾರ್ಥಿಗಳನ್ನ ಒಂದು ಕಡೆ ಸೇರಿಸಿ, ಅದರಲ್ಲೂ SSLC ವಿದ್ಯಾರ್ಥಿಗಳನ್ನ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಒಳಗಡೆ
ಒಂದು ಭಾಗ ಕಡೆ ಸೇರ್ಪಡೆ ಮಾಡಿ ರಾಜ್ಯದ ನುರಿತ ಮತ್ತು ಅತ್ಯುತ್ತಮ ಸಂಪನ್ಮೂಲ ವ್ಯಕ್ತಿಗಳನ್ನ ವಿಷಯವಾರು ಯಾವ ವಿಷಯದಲ್ಲಿ ವೀಕ್ ಇದ್ದಾರೆ ಅಂಥ ಮಕ್ಕಳನ್ನ ಎಲ್ಲ ಒಂದು ಕಡೆ ಸೇರಿಸಿ ಉತ್ತಮ ತರಬೇತಿಯನ್ನು ಕೊಟ್ಟರೆ ಬೆಟರ್. ಅದು 1 or 2 days ಅಥವಾ 3 ದಿನಗಳ ಕಾಲ ಮಾನ್ಯ ಇಒ ಸರ್ ಇಲ್ಲಿದ್ದಾರೆ, ಮತ್ತು BO ಸರ್ ಸಹ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಇರ್ತಕ್ಕಂಥವರು, ಅವ್ರನ್ನ ಕನ್ವಿನ್ಸ್ ಮಾಡಿ ಒಂದು ಉತ್ತಮವಾದಂತಹ ವೇದಿಕೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಅದರ ಖರ್ಚನ್ನು ತಾವು ಭರಿಸ್ಬೋದು ಅಂತಂದು ನನ್ನ ಒಂದು ಕೋರಿಕೆ. ಇದನ್ನು ಖಂಡಿತ ನೀವು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತಂದು ಹೇಳ್ತಾ ಇದ್ದೇನೆ. ಸಾಧಿಸ್ಬೇಕು ಅಂತ ಇದ್ರೆ ಸರ್ ಹೇಳ್ತಾ ಇದ್ರು, ನೌಕರಿ ತಗೊಳೋದೇ ಸಾಧನೆ ಅಲ್ಲ, ತಮ್ಮ ಜೀವನ ರೂಢಿ ಮಾಡ್ಕೊಳ್ಳೋದಕ್ಕೆ ಏನು ಬೇಕೋ ಅದನ್ನು ಸಾಧನೆ ಮಾಡೋಕ್ಕೆ ನನ್ನ ಪ್ರಕಾರ ಪಂಚಸೂತ್ರಗಳನ್ನ ನಾನು ಮಾಡಿದ್ದೀನಿ. ಅದೇ ರೀತಿ ನೀವು ಸಹ ಮಾಡ್ಕೊಂಡು ಬಂದರೆ ಖಂಡಿತ ಗೆಲ್ತೀರಾ. ಪಂಚಸೂತ್ರಗಳು ಏನಪ್ಪಾ ಅಂದರೆ, ಪ್ಲೀಸ್ ನಾನು ಮತ್ತೆ ರಿಪೀಟ್ ಮಾಡ್ತೇನೆ ನಿಮ್ಮ ಬಾಯಿಂದ, ನಾನು ಹೇಳೋದನ್ನು ಕೇಳಿ ದಯಮಾಡಿ. ಮೊದಲನೇದಾಗಿ ಶಿಸ್ತು. ನಾನು 4ನೇ ಕ್ಲಾಸಿಂದನೇ ಅದನ್ನು ಗುಣ ಬೆಳೆಸ್ಕೊಂಡೆ. ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅಂತ ಇತ್ತು, ಜೊತೆಗೆ ಸೇವಾದಳ ಅಂತ ಇತ್ತು, ನಂತರದಲ್ಲಿ NSS ಅಂತ ಬಂತು. ಇವುಗಳಿಂದ ಸಮಾಜಕ್ಕೆ ಸೇವೆ ಯಾವ ರೀತಿ ನೀಡಬೇಕು ಅನ್ನೋದನ್ನು, ಜೊತೆಗೆ ಗುರು ಹಿರಿಯರಿಗೆ ಯಾವ ರೀತಿ ವಿನಯ ಮತ್ತು ಗೌರವವನ್ನು ಕೊಡಬೇಕು ಅನ್ನೋದನ್ನ ನಾನು ಶಿಸ್ತಿನಿಂದ ಕಲಿಯೋಕ್ಕೆ ಸಾಧ್ಯ ಇದೆ. ಇದನ್ನ ನೀವು ಮೊದಲ ಸೂತ್ರವಾಗಿ ಶಿಸ್ತನ್ನ ವಿದ್ಯಾರ್ಥಿ ಜೀವನದಲ್ಲಿ ಕಲಿಬೇಕು. ದೊಡ್ಡವರನ್ನ ಕಲಿಯೋದು ಕಷ್ಟ, ಯಾಕಂದ್ರೆ ರೂಢಿಗತ ಆಗ್ಬಿಡ್ತದೆ ನಿಮಗೆ. ಎರಡನೇದು ಸಮಯ ಪರಿಪಾಲನೆ. ಸಮಯವನ್ನ ನೀವು ಪರಿಪಾಲನೆ ಮಾಡಿ ನಿಮ್ಮನ್ನು ಯಾವತ್ತೂ ಸಹ ಸೋಲೋಗಿಲ್ಲ. ಸಮಯ ಹೆಂಗಿರುತ್ತೆ ಅಂದ್ರೆ ಗಡಿಯಾರ ಹೆಂಗಿರ್ಬೇಕು. ರಾಜಕೀಯ ಎಲ್ಲ ಕ್ಷೇತ್ರಗಳಲ್ಲಿ ಗ್ರಾಮದಲ್ಲಿ ಆಗ್ತಕ್ಕಂಥ ಗ್ರಾಮ ಅದನ್ನೇ ಹೇಳೋದು, ಗ್ರಾಮೋದ್ಧಾರವೇ ದೇಶದ ಉದ್ಧಾರ. ಗ್ರಾಮ ರಾಜ್ಯವನ್ನ ಕಟ್ಟತಕ್ಕಂಥದ್ದು ಅಲ್ಲಲ್ಲ, ನಮ್ಮ ಗ್ರಾಮದಲ್ಲಿ ಕಟ್ಟಬೇಕು. ಮನೆಗಳನ್ನ ಅತ್ಯಂತ ಉತ್ಕೃಷ್ಟವಾದ ಚೆನ್ನಾಗಿರ್ತಕ್ಕಂಥ ಮನೆಗಳನ್ನ ನಮ್ಮ ಹಳ್ಳಿಗಳಲ್ಲಿ ಕಟ್ಟಬೇಕು. ಶೌಚಾಲಯಗಳ ನಿರ್ಮಾಣ ಆಗ್ಬೇಕು. ಅಡಿಗೆ ಮಾಡುವಾಗ ಅಲ್ಲಿ ಏನು ಕಟ್ಟಿಗೆಯನ್ನು ಉಪಯೋಗಿಸಿ ಹಿಂದೆ ಮಾಡ್ತಿದ್ರು, ಅದನ್ನು ಮಾಡೋದನ್ನ ಬಿಟ್ಟು ಎಲ್ಲರೂ ಸಿಲಿಂಡರ್ಗಳನ್ನು ಉಪಯೋಗಿಸಿ ಆ ಹೊಗೆ ರಹಿತವಾದ ಮನೆಗಳನ್ನ ನಿರ್ಮಾಣ ಮಾಡಬೇಕು. ಇದಕ್ಕೆ ನನಗೆ ಬಹಳ ನೆನಪು ಬರ್ತಕ್ಕಂಥದ್ದು ಅಕ್ಷರ ವಿಜಯ ಕಾರ್ಯಕ್ರಮ. ಆ ಕಾರ್ಯಕ್ರಮನ ಹಾಕೊಳ್ಳೋದ್ರ ಮೂಲಕ ನಮ್ಮ ಓಣಿಗಳಲ್ಲಿ ನಮ್ಮ ನಿರುದ್ಯೋಗಿ ಯುವಕರನ್ನ ಶಿಕ್ಷಕರನ್ನಾಗಿ ಮಾಡಿಕೊಂಡು ಒಂದು ಶೈಕ್ಷಣಿಕ ಕ್ರಾಂತಿಯನ್ನೇ ಮಾಡಿದ್ವಿ. ಅವಾಗ ಸುಮಾರು 3-4 ತಿಂಗಳುಗಳ ಕಾಲ ಯಾವ ಅವಿದ್ಯಾವಂತರದರೆ 0ದಿಂದ 15 ವರ್ಷ ಮತ್ತು 35 ವರ್ಷದ ಒಳಗಿನ ಜನರಿಗೆ ಶಿಕ್ಷಣವನ್ನ ಕೊಟ್ವಿ. ವಿಜ್ಞಾನ, ರೈತಾಪಿ ವರ್ಗದವರಿಗೆ ಲೋನ್ ಹೇಗೆ ತೆಗಿಬೇಕು, ವ್ಯವಸಾಯ ಹೇಗೆ ಮಾಡಬೇಕು, ಬೀಜೋಪಕರಣಗಳನ್ನ ಹೇಗೆ ಉತ್ಪಾದನೆ ಮಾಡಬೇಕು, ಹೇಗೆ ಬೆಳಿಬೇಕು ಅನ್ನೋದ್ರ ಕಡೆಗೆ ನಾವು ಶಿಕ್ಷಣವನ್ನ ಕೊಟ್ವಿ.